ಹ. ಪ್ರಶ್ನೆ ನಂಬರ್ 65. 1ರಿಂದ 7ರ ತನಕ ಇರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳ್ತಾನೆ. ಯಾವುವು ಬೇರೆ, ಎಷ್ಟು ಅಂದ್ರೆ ಬೇರೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಅವಿಭಾಜ್ಯ ಸಂಖ್ಯೆಗಳ 1ರಿಂದ 7ರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅಂತ ಕೇಳ್ತಾನೆ. 1ರಿಂದ 7ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳ್ತಾನೆ. 1ರಿಂದ 7ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತ ಕೇಳ್ತಾನೆ. ಎಷ್ಟು, ಯಾವುವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ನಡುವಿನ ಅಂದ್ರೆ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಇದು ನಡುವಿನ ಅಂದ್ರೆ 7 ಬಿಡಬೇಕಾಗ್ತದೆ ನೀವು. 1ರಿಂದ 7ರ ನಡುವಿನ ಅಂತಿದ್ದ ಅಂದ್ರೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ಪ್ರಶ್ನೆಗಳನ್ನ. 1ರಿಂದ 7ರ ನಡುವಿನ ಅಂದ್ರೆ 7 ಅವಿಭಾಜ್ಯ ಸಂಖ್ಯೆ ಅದನ್ನು ನೀವು ಬಿಡಬೇಕಾಗ್ತದೆ. ನಡುವಿನ ಶಬ್ದವನ್ನು ಅರ್ಥ ಉಪಯೋಗ ಮಾಡಿದ್ರೆ ನವೋದಯದ ಹುಡುಗರಿಗೆ ಮೆಂಟಲ್ ಟೆಸ್ಟ್ ಗಣಿತಗಳಂದ್ರೆ ಹಿಂಗೆ ಇರ್ತಾವ. 1ರಿಂದ 7ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂದ್ಕೊಳ್ಳಿ ಪಟ್ಟಕ್ಕನ ನೀವೇನು ಮಾಡ್ತೀರಿ, ಗಡಿಬಿಡಿಯಾಗಿ 7 ಹಾಕೊಂಡು ಬಿಡ್ತೀರಿ. ಈಗ ಹಾಕೋಬೇಕು ನೀವು 7, ಯಾಕಂದ್ರೆ 1ರಿಂದ 7ರ ತನಕ ನೋಡಿ, ತನಕ ಅಂದ್ರೆ 7 ಹಿಡಿಬೇಕು, ನಡುವಿನ ಅಂದ್ರೆ 7 ಬಿಡಬೇಕು. ಒಂದಂತೂ ಅವಿಭಾಜ್ಯ ಸಂಖ್ಯೆನೂ ಅಲ್ಲ. ಹಿಂಗೆ ಅರ್ಥ ಮಾಡ್ಕೋಬೇಕು. 1 ಅವಿಭಾಜ್ಯ ಸಂಖ್ಯೆ ಅಲ್ಲ, 2 ಅವಿಭಾಜ್ಯ ಸಂಖ್ಯೆ ಅದ, ಇದಕ್ಕೆ ರೌಂಡ್ ಹಾಕ್ರಿ. 3 ಅವಿಭಾಜ್ಯ ಸಂಖ್ಯೆ ಅದ, ಹಾಕ್ರಿ. 4 ಅಲ್ಲ, 4 ಅಲ್ಲ ಇದು ನೋಡ್ರಿ, ಇವು ತೆಗೆದ್ಬಿಡಿ. 5 ಹಾಕ್ರಿ, ಯಾವ ಅಂಕಿದಿಂದ ಭಾಗವಲ್ಲ. 6 ಅಲ್ಲ, 7 ಹೌದು. ಈಗೇನು ಇಷ್ಟು ಅವಿಭಾಜ್ಯಗಳ ಸಂಖ್ಯೆಗಳು ಯಾವುವು ಅಂತ ಕೇಳಿದರೆ ಏನು ಮಾಡಬೇಕು, ಸರಿಯಾಗಿ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೋಬೇಕು ನೀವು. ನಡುವಿನ ಅಂದ್ರೆ 7 ಬಿಡಬೇಕು, ತನಕ ಅಂದ್ರೆ 7 ಹಿಡಿಬೇಕು. ಇದು ಭಾಳ ಇಂಪಾರ್ಟೆಂಟ್. 1ರಿಂದ 7ರ ತನಕ ಅಂದ್ರೆ 7 ಹಿಡೀರಿ. 1ರಿಂದ 7ರ ನಡುವಿನ ಅಂದ್ರೆ 7 ಬಿಡಬೇಕು. ಪ್ರಾರಂಭದಾಗಿದ್ದರೂ ಬಿಡಬೇಕು, ಕೊನೆಗಿದ್ರೂ ಬಿಡಬೇಕು. ನಡುವಿನ ಅಂದ್ರೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಆಮೇಲೆ ಯಾವುವು ಅಂತಂದ್ರೆ ಏನು ಮಾಡಬೇಕು, 1ನೇ ಉತ್ತರ ಯಾವ ಕೇಳಿದಾಗ 2 ಹಚ್ಚರಿ, 3 ಹಚ್ಚರಿ, 5 ಹಚ್ಚರಿ, 7 ಹಚ್ಚರಿ. ಇಷ್ಟು ಹಚ್ಕೊಂಡು ರೆಡಿ ಇಟ್ಕೋರಿ. ಸಂಖ್ಯೆಗಳು ಎಷ್ಟು ಅಂತ ಕೇಳೋಣ. 1 2 3 4 ಅಂತ ಹೇಳ್ರಿ. 4 ಅಂದ್ರೆ ಎಲ್ಲದ ಉತ್ತರ ಸಂಖ್ಯೆ ಸಿ. ಇದು ಉತ್ತರ ನೀವು ಹಾಕಿದ್ರಿ. ಯಾವುವು ಅಂದ್ರೆ ಉತ್ತರದಾಗ 2 3 5 7 ಇಟ್ಟಿರ್ತಾನೆ, ಅದಕ್ಕೆ ಹಾಕ್ರಿ. ಆಮೇಲೆ ಮತ್ತೆ ಕೇಳಿದ್ರೆ 2 3 5 5 10 1 7 17 ಅಂತ ಹೇಳ್ರಿ. ಸರಾಸರಿ ಕೇಳಿದ್ರೆ ಇವತ್ತೊಂದು ಕೂಡಿಸಿ ಹಾಕಿರ್ಲಿ ಬಾಕ್ಸರಿ. ಎಲ್ಲ ಪ್ರಶ್ನೆಗಳನ್ನ ಎಲ್ಲ ರೀತಿ ಒಳಗೆ ಕೇಳ್ತಿರ್ತಾರೆ ಗಣಿತಗಳನ್ನು. ಎಲ್ಲ ಥರದಿಂದ ಗಣಿತಗಳನ್ನು ಕೇಳ್ತಿರ್ತಾರೆ. ಅವುಗಳ ಸರಾಸರಿ ಎಷ್ಟು, ಮೊತ್ತ ಎಷ್ಟು, ಯಾವುವು, ತನಕ, ನಡುವಿನ, ಹಿಂಗೆಲ್ಲ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಅವರು. ಅದಕ್ಕೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಹಾಕಬೇಕು. 1ರಿಂದ 7ರ ತನಕ ಅಂತಂದಾರಂದ್ರೆ ಎಷ್ಟು, 2 3 5 7 ಇವೆಲ್ಲ ಏನಾಗ್ತದೆ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು, ಅದು 3ನೇ ಸಲ ಭಾಗ ಹೋಗೋದೇ ಇಲ್ಲ. ಒಂದು ಹಾಗೂ ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೊಂದು ಸಂಖ್ಯೆಯಿಂದ ಭಾಗಿಸಲಾರದ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರ. ಅದನ್ನ ನೆನ್ಪಿಟ್ಕೋಬೇಕು ನೀವು. ಆ ಸೂತ್ರ ಬೈಪಟ್ ಮಾಡೋದಕ್ಕಿಂತಲೂ ದಿನಾಲು ಹೆಚ್ಚು ಗಣಿತಗಳನ್ನು ಮಾಡೋದ್ರಿಂದ ನಿಮಗೆ ತಿಳಿದು ಬಿಡ್ತಾವೆ. ಈಗ ನಿಮಗೆ ತಿಳಿದಿಲ್ಲ ಇದು ಪ್ರಶ್ನೆ. 1ರಿಂದ 7ರ ತನಕ ಇರುವ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳಿದಾಗ 2 3 5 7. ನಡುವಿನ ಅಂದ್ರೆ 7 ಬಿಡಬೇಕು. ಪ್ರಾರಂಭದಾಗಿದ್ರು ಬಿಡಬೇಕು, ಲಾಸ್ಟಕ್ಕಿದ್ರು ಬಿಡಬೇಕು. ಎಷ್ಟು ಅಂತ ಕೇಳಿದ್ರೆ ಎಣಸ್ರಿ. 1 2 3 4. ಮತ್ತೆ ಕೇಳಿದಂದ್ರೆ ಕೂಡಿಸ್ರಿ. ಸರಾಸರಿ ಕೇಳಿದ್ರೆ ಕೂಡಿಸಿದ ಮೊತ್ತಕ್ಕೆ 4ರಿಂದ ಭಾಗಿಸಿ ಬಂದದ್ದೇ ಸರಾಸರಿ. ಇವೆಲ್ಲ ಗಣಿತಗಳು ನಿಮಗೆ ನವೋದಯದಲ್ಲಿ ಮೆಂಟಲ್ ಎಬಿಲಿಟಿ ಅಂತಾರೆ ಇದಕ್ಕೆ. ಅದಕ್ಕೆ ಸರಿಯಾಗಿ ನೀವು ತಿಳ್ಕೊಂಡ್ರಿ. ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಫೇರ್ದಾಗ ಬರ್ಕೋರಿ, ಶಿಸ್ತಂಗೆ ಬರ್ಕೋರಿ, ನೋಟ್ಬುಕ್ದಾಗ ಬರ್ಕೊಂಡು ಇಟ್ಕೋರಿ. ಮತ್ತೆ ಹೊಳ್ಳಿ ರಿಪೀಟ್ ನೋಡ್ರಿ ಗಣಿತಗಳನ್ನು.